ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಮಿಕಲ್ ಫ್ರೀಯಾಗಿ ಮನೆಯಲ್ಲೇ ನ್ಯಾಚುರಲ್ ಸೋಪ್ಸ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ, ಬಡ್ಜೆಟ್ ಫ್ರೆಂಡ್ಲಿ ಕೂಡ. ಬಟ್ ರಿಸಲ್ಟ್ಸ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಮಾರ್ಕೆಟಲ್ಲಿ ತಗುವಂಥ ಕಾಸ್ಟ್ಲಿ ಸೋಪ್ಸ್ಗಿಂತ ಯಾವುದೇ ರೀತಿಯಾಗಿ ಕಡಿಮೆಯಾಗಿ ಇದು ವರ್ಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಖಂಡಿತ ನೀವು ಕೂಡ ಈ ಒಂದು ಸೋಪ್ಸ್ನ ಮನೆಯಲ್ಲೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಈ ಒಂದು ಸೋಪ್ನ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಸೋಪನ್ನು ಮಾಡ್ಕೋಬೇಕಂತಂದರೆ ಈ ಒಂದು ಸೋಪ್ ಬೇಸ್ ಬೇಕಲ್ವಾ. ನಾನು ಈ ಒಂದು ಸೋಪ್ ಬೇಸ್ನ ಮೀಶೋನಲ್ಲಿ ಒಂದು 1/2 kg ಸೋಪ್ ಬೇಸ್ ವಿತ್ ಈ ಒಂದು ಮೌಲ್ಡ್ ಎರಡೂ ಸೇರಿಸಿ ನನಗೆ ₹110 ಬಂತು. ತುಂಬಾ ಕಡಿಮೆ ಪ್ರೈಸಲ್ಲಿ ಬರುತ್ತೆ ಈ ಒಂದು ಸೋಪ್ ಬೇಸ್ ಕೂಡ. ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಸೋಪ್ ಬೇಸ್ನ ಚೂಸ್ ಮಾಡಿಕೊಂಡು ತಗೊಂಡ್ರೆ ಸೋಪ್ ಅನ್ನೋದು ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಆದರೆ ಕೊಡುತ್ತೆ. ಇನ್ ಕೇಸ್ ನಿಮ್ಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡ ಈ ಒಂದು ಲೋಕಲ್ ಶಾಪ್ಸಲ್ಲಿ ಕೂಡ ಈ ಒಂದು ಸೋಪ್ ಬೇಸ್ ಆದರೆ ಖಂಡಿತ ಸುಮಾರು ಕಡೆ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು. ಮೊದಲು ಈ ಒಂದು ಸೋಪ್ ಬೇಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಒಳ್ಳೆ ಒಂದು ಬಾರ್ ಥರ ಇದೆ ನೋಡಿ, ವೈಟ್ ಕಲರು. ಐಸ್ ಆಪಲ್ ಯಾವ ಥರ ಇರುತ್ತೋ ಸೇಮ್ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಈ ಒಂದು ಸೋಪ್ನ ಫಸ್ಟು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಈ ಒಂದು ಸೋಪ್ಸ್ನ ಮೆಲ್ಟ್ ಮಾಡ್ಕೊಳ್ಲಿಕ್ಕೆ ನಾವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ತಗೊಂಡಿರುವಂತಹ ಮೌಲ್ಡಲ್ಲಿ 4 ಬಾಕ್ಸಸ್ ಆದರೆ ಇದೆ ಅಲ್ವಾ, ಆ ಒಂದು ಬಾಕ್ಸ್ ಈಚ್ ಬಾಕ್ಸ್ ಬಂದುಬಿಟ್ಟು 50 ಗ್ರಾಮ್ಸ್ ಸೋಪ್ ಆದರೆ ಇಡಿಸುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾನಿಲ್ಲಿ 200 ಗ್ರಾಮ್ಸ್ ಆಫ್ ಸೋಪ್ ಬೇಸ್ ಆದರೆ ತಗೋಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅಂತ ನಾನು ತಗೊಂಡಿರುವಂಥ ಸೋಪ್ ಬೇಸ್ 1/2 kgಯಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿ ಅರ್ಧನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋಂಥ ಸೋಪನ್ನು ಹಾಗೆ ಇಟ್ಟು ಇದನ್ನು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ತೀನಿ ನಾನು. ಈಗ ನನಗೆ ಬೇಕಾದಷ್ಟು ಸೋಪ್ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ತೀನಿ. ಸಣ್ಣದಾಗಿ ಈ ರೀತಿಯಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ತಾಯಿದ್ರೆ ಒಳ್ಳೆ ಕೇಕ್ನ ಕಟ್ ಮಾಡಿದಂಗಿದೆ, ಅಷ್ಟು ಸಾಫ್ಟಾಗಿದೆ. ನಾನು ತಗೊಂಡಿರುವಂತಹ ಈ ಒಂದು ಸೋಪ್ ಬೇಸ್ ಬಂದುಬಿಟ್ಟು ಗ್ಲಿಸರಿನ್ ಬೇಸ್ ಸೋಪ್ ಆಗಿರುತ್ತೆ. ಗ್ಲಿಸರಿನ್ ಬೇಸ್ ಸೋಪನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಅನ್ನೋದು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರಿಸುತ್ತೆ. ನಾನು ಸುಮಾರು ಸರಿ ತೊಗೊಂಡಿದ್ದೀನಿ, ಬಟ್ ನನಗೆ ಯಾಕೋ ಈ ಒಂದು ಗ್ಲಿಸರಿನ್ ಬೇಸ್ ಸೋಪ್ ಅಂದರೆ ತುಂಬಾ ಇಷ್ಟ. ಪ್ರತಿ ಸಲ ಕೂಡ ನಾನು ಇದನ್ನೇ ಪರ್ಚೇಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪೀಸಸನ್ನು ಒಂದು ಬೌಲ್ಗಾದರೆ ಸೇರಿಸ್ಕೊಂಡು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೋಪ್ಸ್ನಾದರೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಂದುಬಿಟ್ಟು ಪೊಟ್ಯಾಟೊ ಮತ್ತು ರೈಸ್ ಫ್ಲೋರ್ ಕಾಂಬಿನೇಷನಲ್ಲಿ ಒಂದು ಸೋಪ್ ಆದರೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೊಟ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ತುರ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಕ್ಲಾತ್ಗೆ ಸೇರಿಸ್ಕೊಂಡು ಗಟ್ಟಿಯಾಗಿ ಹಿಂಡ್ಕೊಂಡ್ರೆ ಈ ರೀತಿ ಪಲ್ಪೆಲ್ಲ ಸಪ್ರೇಟಾಗಿ ಜ್ಯೂಸ್ ಈ ರೀತಿ ಆಗುತ್ತೆ. ಜ್ಯೂಸ್ ಹೊರಗಡೆ ಇಟ್ಟರೆ ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ. ಅದೇನಪ್ಪ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋದೆ ಅಲ್ವಾ, ಪೊಟ್ಯಾಟೊನಲ್ಲಿ ಸ್ಟಾರ್ಚ್ ಇರೋದ್ರ ಕಾರಣ. ನಂತರ ಇನ್ನೊಂದು ಏನಪ್ಪ ಅಂತಂದರೆ ಸೋಪು, ಈ ಒಂದು ನೀಮ್ ಸೋಪ್ ಆದರೆ ರೆಡಿ ಮಾಡ್ಕೊಳ್ಲಿಕ್ಕೆ ಫ್ರೆಶ್ ಆಗಿರುವಂತಹ ಈ ಒಂದು ಬೇವಿನ ಎಲೆಯನ್ನು ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಅದರಲ್ಲಿರುವಂತಹ ಜ್ಯೂಸ್ನ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಆಲೋವೆರಾದಿಂದ ಕೂಡ ಅದರೊಳಗಡೆ ಇರುವಂತಹ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಆಲೋವೆರಾ ಜೆಲ್ನ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ನಾನು ಸಣ್ಣದಾಗಿಂದ ಕೂಡ ಬಳಸುವಂಥ ಬಾತ್ ಪೌಡ್ರ್, ಇದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಬಾತ್ ಪೌಡ್ರ್ ಅಮೇಝಿಂಗ್ ರಿಸಲ್ಟ್ಸ್ ಅದೇ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಮಕ್ಕಳಿಗೂ ನನಗೂ ಫೇವ್ರೇಟ್ ಆಗಿರುವಂಥ ಈ ಒಂದು ಪೌಡ್ರು. ಈಗ ನಾವೇನು ಆಲೂಗಡ್ಡೆದು ಇಟ್ಕೊಂಡಿದ್ದೀವಲ್ವ ರಸ, ಅದರೊಳಗಡೆ 1-2 ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಬೇವಿನ ಎಲೆ ಏನಿದೆ ಅದಕ್ಕೆ ನಾನೊಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾಗಿದ್ದರೆ ಪ್ರತಿಯೊಂದರಲ್ಲಿ ಕೂಡ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಕೂಡ ಸೇರಿಸ್ಕೋಬೋದು. ವಿಟಮಿನ್ ಇ ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಅವೈಲೇಬಿಲಿಟಿ ಇದ್ದರೆ ಒಂದು ಈಚ್ ಒನ್ಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಸೇರಿಸ್ಕೊಳ್ಳಿ. ಈಗ ಆಲೋವೆರಾ ಏನೂ ಸೇರಿಸ್ತಾ ಇಲ್ಲ. ಆಲೋವೆರಾಗೆ
ನೀವು ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಆಗಷ್ಟು ಕೋಕೋನಟ್ ಆಯಿಲ್ ಇರ್ಬೋದು, ಇಲ್ಲ ಅಂತಂದರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡ್ಕೋಬೋದು. ಯಾರಿಗಾದ್ರೂ ಈ ಮನೆಯಲ್ಲಿ ಮಾಡುವಂಥ ಈ ಒಂದು ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದೀನಲ್ವ, ಈ ಒಂದು ಬಾತ್ ಪೌಡ್ರ್ ಬೇಕಂತಂದರೆ ಕಾಮೆಂಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಮಾಡ್ಕೋಬೇಕು ಅಂತ ನಾನು ಅದೊಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಈಗ ಬಾತ್ ಪೌಡ್ರ್ ಜೊತೆಗೆ ನಾನು ಹಾಲು ಏನಿದೆ ಅದರದ್ದು, ಈ ಒಂದು ಬೇವಿನ ಸೊಪ್ಪುದು ಹಾಗೆಯೇ ಆಲೋವೆರಾ ಎಲ್ಲನೂ ಕೂಡ ಒಂದು ಮಿಕ್ಸ್ ಮಾಡಿ ಈ ಒಂದು ಸೋಪ್ ಆದರೆ ರೆಡಿ ಮಾಡ್ತೀನಿ. ಖಂಡಿತ ಈ ಒಂದು ಅಮೇಝಿಂಗ್ ಆಗಿ ರಿಸಲ್ಟ್ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ಬಾತ್ ಪೌಡ್ರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಪೊಟ್ಯಾಟೋದು, ನೀಮು, ನಂತರ ಆಲೋವೆರಾನ ಆ್ಯಡ್ ಮಾಡಿದ್ದೀವಿ ಅಂದರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಇದೊಂದು ಕೂಡ ರೆಡಿ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. 4 ಕೂಡ ಈಗ ರೆಡಿ ಆಗಿದೆ. ಈಗ ನಾವು ಸೋಪ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಸೋಪ್ನ ಮೆಲ್ಟ್ ಮಾಡ್ಕೊಳ್ಳುವಾಗ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ನಾವು ಮೆಲ್ಟ್ ಮಾಡ್ಕೋಬಾರ್ದು. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ನಂತರ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈ ಒಂದು ಸೋಪ್ ಬೇಸ್ನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾರ್ಡಾಗಿ ಒಂದು 3-4 ನಿಮಿಷದಲ್ಲಿ ಸೋಪ್ ನೀಟಾಗಿ ಕರಗಿಬಿಡುತ್ತೆ. ಕಂಪಲ್ಸರಿಯಾಗಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ನಾವು ಈ ಒಂದು ಸೋಪ್ನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಕರಗ್ತಾ ಇದೆ ಅಲ್ವಾ, ಬೇಗನೆ ಆಗಿಬಿಡತ್ತೆ. ನಾವು ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೋಪು ಬೇಗ ಮೆಲ್ಟ್ ಆಗುತ್ತೆ. ದೊಡ್ಡದಾಗಿ ಹಾಕ್ಕೊಂಡ್ರೆ ಅಷ್ಟು ಬೇಗ ಮೆಲ್ಟ್ ಆಗೋದಿಲ್ಲ. ನೋಡಿ ಇವಾಗ ಒಂದು 3 ನಿಮಿಷ ಆಗಿದೆ, ಆಲ್ರೆಡಿ ಸೋಪೆಲ್ಲ ನೀಟಾಗಿ ಕರಗಿದೆ. ಈಗ ನಾವು ತಟ್ಟಂಥ ಸ್ಟವನ್ನು ಆಫ್ ಮಾಡಿಕೊಂಡು ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಬೇಗನೆ ಈ ಒಂದು ಪ್ರೋಸೆಸ್ನ ಮಾಡ್ಕೊಂಬಿಡಬೇಕು. ನಾನು ಮೊದಲು ತಗೊಂಡಿರುವಂಥ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ಚರ್ ಏನಿದೆಯೋ ಅದಕ್ಕೆ ಒಂದು ಸ್ವಲ್ಪ ಈಕ್ವಲ್, ಅಂದರೆ ನಾನಿಲ್ಲಿ 4 ಸೋಪ್ಸ್ಗೆ ಬ್ಯಾಲೆನ್ಸ್ ಮಾಡಬೇಕು ನಾನು ತಗೊಂಡಿರುವಂತಹ ಈ ಒಂದು ಸೋಪ್ ಮಿಕ್ಸ್ಚರನ್ನು. ಈಗ ನಾನು ಇದಕ್ಕೆ ಒಂದು 1/4 ಭಾಗದ 1/4 ಅಂದರೆ ಎಷ್ಟು ಬೇಕೋ ಅಷ್ಟು, 4 ಸೋಪ್ಗೆ ಎಷ್ಟು ರೇಷಿಯೋ ಆಗುತ್ತೋ ಅಷ್ಟು ಒಂದು ಅಂದಾಜಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ರೇ ಅದು ಥಂಡಿ ಇರುತ್ತಲ್ವ, ಸೋಪು ತಣ್ಣಗೆ ಆಗ್ತಾ ಗಟ್ಟಿ ಆಗಿಬಿಡುತ್ತೆ. ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೌಲ್ಡ್ಗಾದರೆ ಟ್ರಾನ್ಸ್ಫರ್ ಮಾಡ್ಕೊಬಿಡಬೇಕು. ಈಗ ಇದನ್ನು ಈ ಒಂದು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ಚರ್ ಮಾಡ್ಕೊಂಡಿರುವಂಥ ಸೋಪು. ಇದು ಬಂದುಬಿಟ್ಟು ಬೇವಿನ ಸೊಪ್ಪು ಹಾಗೆಯೇ ಅರಿಶಿಣ ಪುಡಿ ಹಾಕ್ಕೊಂಡಿದ್ವಲ್ಲ ನಾವು, ಅದರದ್ದು ಮಿಕ್ಸ್ಚರ್ ಇರುವಂಥದ್ದಕ್ಕೆ ನಾನು ಮತ್ತೊಂದು ಸ್ವಲ್ಪ ಸೋಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು. ಕಲರ್ ಏನೋ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇದನ್ನು ಕೂಡ ಮತ್ತೊಂದು ಮೋಲ್ಡ್ಗಾದರೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಆಲೋವೆರಾ ಜೆಲ್ ಏನು ಇಟ್ಕೊಂಡಿದ್ದೀವೋ ಅದಕ್ಕೂ ಕೂಡ ಒಂದು ಸ್ವಲ್ಪ ಸೋಪ್ನಾದರೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಮೋಲ್ಡ್ಗಾದರೆ ಸೇರಿಸ್ಕೋಬೇಕು. ಈ ಪ್ರೋಸೆಸ್ ಎಲ್ಲ ಒಂದು ಸ್ವಲ್ಪ ಬೇಗನೆ ಮಾಡ್ಕೊಬಿಡಬೇಕು, ಇಲ್ಲಾಂತಂದರೆ ಸೋಪು ಗಟ್ಟಿ ಆಗಿಬಿಡತ್ತೆ. ನಾವು ಒಂದೇ ಥರ ಸೋಪ್ ಮಾಡೋದು ಹಾಗಿದ್ರೆ ಸ್ಟವ್ ಮೇಲೇ ಇದ್ದಾಗಲೇ, ಬಿಸಿ ಇದ್ದಾಗಲೇ ಈ ಮಿಕ್ಸ್ಚರ್ ನಾವೇನು ಮಾಡ್ಕೊಂಡಿದ್ದೀವೋ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು ಸ್ಟವ್ ಮೇಲೆ ಹಾಕಿದರೆ ಪಟ್ ಅಂತ ಹಾಕಿಬಿಡ್ಬೋದು. ಈಗ ನಾವು 4 ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂದರೆ 4 ಮಿಕ್ಸ್ಚರ್ಸ್ನ ಮಾಡ್ಕೋಬೇಕಂತಂದಾಗ ಸ್ವಲ್ಪ ಬೇಗನೆ. ಇದು ನಮ್ಮ ಫೇವ್ರೇಟ್ ಆಗಿರುವಂತಹ ಬಾತ್ ಪೌಡ್ರ್ ಜೊತೆಗೆ ಈ ಒಂದು ಸೋಪ್ ಬೇಸ್ನ ಮಿಕ್ಸ್ ಮಾಡಿದ್ದೀನಿ. ನೋಡಬೇಕು ಯಾವ ಥರ ಇರುತ್ತೆ ರಿಸಲ್ಟ್ ಅಂತ. ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕಿಂತ ಬೆಟರ್ ಆಗಿರುತ್ತೆ ಅಂತ. ಇದನ್ನು ಕೂಡ ಮತ್ತೊಂದು ಮೌಲ್ಡ್ಗಾದರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಸೋಪ್ ಬೇಸ್ ಆದರೆ ಉಳಿದೋಯ್ತು. ಈಗ ನಾನು ಇದನ್ನು ಹಾಗೆ ಇಟ್ಟರೆ ಕೂಡ ಒಂದು 2-3 ಅವರ್ ಇಟ್ಟರೆ ಸಾಕು, ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ 1 ಅವರ್ ಇಟ್ಕೊಂಡ್ರೆ ಸಾಕು. ಸೋಪ್ ತುಂಬಾ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ. ಈಗ ಸೋಪೆಲ್ಲ ರೆಡಿ ಆಗಿದೆ. 1 ಅವರ್ ಆಗಿದ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದು ಮೇಲ್ಗಡೆ ಒಂದು ಸ್ವಲ್ಪ ಬೆಟ್ಟ ಥರ ಕಾಣಿಸ್ತಾ ಇರ್ಬೋದು, ಯಾಕಪ್ಪ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟು ಮಾಯಿಶ್ಚರೈಸ್ ಇರುತ್ತಲ್ವ, ಅದಕ್ಕೋಸ್ಕರ ನಿಮ್ಗೊಂದು ಸ್ವಲ್ಪ ತೇವ್ ಥರ ಕಾಣಿಸುತ್ತೆ. ಹಾಗೇನಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಏನು ಕರಗಿ ಕೂಡ ಹೋಗೋದಿಲ್ಲ ಈ ಸೋಪು. ಒಳ್ಳೆ ಫಾರ್ಮ್ ಕೂಡ ಬರುತ್ತೆ. ಖಂಡಿತ ನೀವು ಕೂಡ ಈ ಒಂದು ಸೋಪ್ನ ಟ್ರೈ ಮಾಡಿ. ಕೆಮಿಕಲ್ ಫ್ರೀ ಸೋಪ್ ಮನೆಯಲ್ಲೇ
ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಆಗಿಬಿಡುತ್ತೆ. ಮಾರ್ಕೆಟಲ್ಲಿ ತಗೊಳ್ಳುವಂಥ ಕಾಸ್ಟ್ಲಿ ಸೋಪ್ಸ್ಗಿಂತ ಇದೊಂದು ಸರಿ ಟ್ರೈ ಮಾಡಿ ನೋಡಿ. ಇನ್ನೂ ಅಮೇಝಿಂಗ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಇದು ಬಂದುಬಿಟ್ಟು ನೀಮ್ ಸೋಪು. ವಾಶ್ ಮಾಡಿ ಕೂಡ ತೋರಿಸ್ತೀನಿ, ಒಂದು ಸ್ವಲ್ಪ ಕೂಡ ಕರಗೋಗೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.